ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿ ಒಂದಷ್ಟು ನಿಮ್ಮ ಹತ್ರ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನಿಸ್ತು, ಮತ್ತು ನಿಮ್ಮ ಹತ್ರ ಮಾತಾಡೋಣ ಅನ್ನಿಸ್ತು. ಮೊದಲನೇದಾಗಿ ಏನಪ್ಪ ವಿಚಾರ ಅಂದರೆ ವ್ಯಥೆ ಅನ್ನೋ ಒಂದು ವಿಚಾರನ ಹಿಡ್ಕೊಂಡು ಮಾತಾಡೋಣ ಅಂತೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಕಷ್ಟ, ವ್ಯಥೆ ಅಂದರೆ ನೋವು, ಕಷ್ಟ, ಹಿಂಸೆ, ಈ ರೀತಿ ಯಾವುದೆಲ್ಲ ನಮಗೆ ತೊಂದರೆ ಮಾಡುತ್ತೋ ಅದೆಲ್ಲ ವ್ಯಥೆ ಅಂತ. ಹಾಗಾಗಿ ವ್ಯಥೆಯ ಬಗ್ಗೆ ಒಂದೆರಡು ಮಾತಾಡೋಣ, ನನಗೆ ಗೊತ್ತಿರೋಷ್ಟು ಹೇಳೋಣ, ನಿಮಗೇನಾದರೂ ಗೊತ್ತಿದ್ದರೆ ಕೇಳೋಣ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವೆಲ್ಲ ಮನುಷ್ಯರು ಸಂಘಜೀವಿಗಳು, ಮತ್ತು ಸಂತೋಷವಾಗಿ ಇರಬೇಕು ಅಂತ ಬಯಸೋರು ನಾವು. ಕಷ್ಟಪಡಬಾರ್ದು, ನಾವು ಸಂತೋಷವಾಗಿರಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಮೊದಲನೇ ವಿಚಾರ. ಆದರೂ ಕಷ್ಟಗಳು ಬರ್ದಂಗೆ ಇರೋಕ್ಕಾಗಲ್ಲ, ಅನುಭವಿಸ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾವೆಷ್ಟೇ ಶ್ರೀಮಂತರಾದರೂ, ಎಷ್ಟೇ ದುಡ್ಡು ಇಟ್ಕೊಂಡಿದ್ರೂ ಕೂಡ ಕಷ್ಟಗಳು ಅದರದ್ದೇ ಆದಂತಹ ಸನ್ನಿವೇಶಗಳು ಮತ್ತು ಸಿಚುವೇಶನ್ಗಳನ್ನ ಒಳಪಟ್ಟಂತೆ ಬರ್ತವೆ. ಅನುಭವಿಸಲೇಬೇಕು, ಕಷ್ಟದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೀಗಾಗಿ ತುಂಬ ಜನ ತಮಗೆ ತಾವು ಶಾಪ ಹಾಕ್ಕೊತಾರೆ. ನಮ್ಮ ಜೀವನ ಈ ಥರ ಆಯ್ತಲ್ಲ, ಕಷ್ಟ ಬಂತಲ್ಲ, ತುಂಬ ಚೆನ್ನಾಗಿರ್ಬೇಕಾಗಿತ್ತು ನಾನು, ಆದರೆ ಈ ಕಷ್ಟನ ಅನುಭವಿಸ್ಕಾಗ್ತಾ ಇಲ್ವಲ್ಲ ನನ್ನ ಹತ್ರ ಅಂತೇಳಿ ಹಲವಾರು ಕಾರಣಗಳು. ಕಷ್ಟ ಬಂದಾಗ ಸಂಬಂಧಿಕರು ಒಂಥರ ನೋಡ್ತಾರೆ, ಫ್ರೆಂಡು ಒಂಥರ ನೋಡ್ತಾರೆ. ಈ ರೀತಿ ನಮ್ಗೆ ನಾವೇ ಏನೇನೋ ತಿಳ್ಕೊಂಡು ನಮ್ಮ ಅಮೂಲ್ಯವಾದ ಜೀವನ ಕಳ್ಕೊಳ್ಳೋಕ್ಕೆ ಆಲೋಚನೆ ಮಾಡ್ತೀವಿ. ತುಂಬ ಜನ ಕಳ್ಕೊಂಡಿದ್ದರು ಕೂಡ. ಬಟ್ ವಾಸ್ತವ ಏನಂದರೆ, ಕಷ್ಟ ಅನ್ನೋದು ನಾವೆಲ್ಲ ಅನುಭವಿಸ್ತಿರೋ ಅಂಥವ್ರಿಗೆಲ್ಲ ಒಂದು ಹಿಂಸೆ, ಕೆಟ್ಟದು ಅನ್ನೋ ಒಂದು ಮನೋಭಾವ ಇದೆ. ಖಂಡಿತ ಇಲ್ಲ. ಕಷ್ಟ ಅನ್ನೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಕಷ್ಟ ಬಂದ್ರೇ ಜೀವನದ ಮೌಲ್ಯಗಳು ಅರ್ಥ ಆಗ್ತವೆ. ಜೀವನನ ಅರ್ಥ ಮಾಡಿಕೊಂಡು ಬದುಕುವಂಥ ಒಂದು ಶಕ್ತಿ ಬರ್ತದೆ. ಆಮೇಲೆ ಮೊದಲನೇದಾಗಿ ಮುಖ್ಯವಾದ ವಿಚಾರ ಏನಂದರೆ, ನಾವು ಕಷ್ಟ ಅನುಭವಿಸಿದಷ್ಟು ಕೂಡ ಗಟ್ಟಿ ಆಗ್ತೀವಿ. ಈಗ ಇಟ್ಕೆ ಸುಟ್ಟಷ್ಟು ಕೂಡ ಅದು ವ್ಯಾಲಿನ ತಗೊಳ್ಳುತ್ತಲ್ಲ, ಹಾಗೆ ಕಬ್ಬು ಅರ್ಧಷ್ಟು ಕೂಡ ಸಿಹಿನ ಕೊಡುತ್ತಲ್ಲ, ಹಾಗೆ ಕಷ್ಟ ಬಂದರೆ ನಾವು ನಿಜವಾಗ್ಲೂ ಕೂಡ ಒಂದು ಅಮೂಲ್ಯವಾದ ವ್ಯಕ್ತಿಗಳಾಗ್ತೀವಿ. ಹಣ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದರೆ ಕಷ್ಟ ಅನುಭವಿಸಿದವರು ತುಂಬ ಜ್ಞಾನಿಗಳಾಗಿರ್ತಾರೆ. ಅವರು ಏನು ತಪಸ್ಸು ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ, ಅಷ್ಟು ಜ್ಞಾನಿಗಳಾಗಿರ್ತಾರೆ. ನಾನು ಒಂದೆರಡು ಸಾಲು ಬರೆದಿದ್ದೆ ಈ ವಿಚಾರವಾಗಿ. ಸೋತವನನ್ನ ಮಾತನ್ನು ಕಡೆಗಣಿಸಬೇಡ, ಅವನಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ ಅನ್ನೋ ರೀತಿಲಿ ಬರೆದಿದ್ದೆ. ಹಾಗಾಗಿ ಸ್ನೇಹಿತರೆ, ಮುಖ್ಯವಾದ ವಿಚಾರ ಏನಂದರೆ, ಕಷ್ಟ ತುಂಬ ಒಳ್ಳೆಯದು. ನನ್ನ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ನಾವು ಹಿಂದೆ ಪೂರ್ವ ಜನ್ಮದಲ್ಲಿ ಮಾಡಿರೋಂಥ ಕರ್ಮಗಳು ಏನಿರ್ತಾವಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶ. ದಯವಿಟ್ಟು ಸ್ನೇಹಿತರೆ, ನಾನು ಏನು ಹೇಳ್ತೀನಿ ಇದರಿಂದ ಅಂದರೆ, ಕಷ್ಟ ಬಂದಾಗ ಬಹಳ ಸಂತೋಷವಾಗಿ ಆನಂದವಾಗಿ ಅನುಭವಿಸೋಣ. ನಮ್ಮನ್ನು ನಾವು ಕಡಿಮೆ ಅಥವಾ ನಮಗೆ ನಾವು ಬದುಕೋಕ್ಕೆ ಅರ್ಹರಲ್ಲ, ಈ ಥರ ಆಲೋಚನೆಗಳು ಬರ್ತವೆ, ಇಲ್ಲ ಅಂತಲ್ಲ, ಖಂಡಿತ ಬರ್ತವೆ. ಅದು ಬಂದಾಗ ನಾವು ಜ್ಞಾನಿಗಳಾಗಿರಬೇಕು.
ಬಂದಾಗ ಶಕ್ತಿವಂತರಾಗಬೇಕು, ಅದನ್ನು ಅನುಭವಿಸ್ಬೇಕು. ನಾವೇ ಮಾಡಿರೋವಂಥ ಇವಾಗ ಕರ್ಮಗಳೇನಿರ್ತಾವಲ್ಲ ಹಿಂದೆ, ಅದನ್ನು ಕಡಿಮೆ ಆಗುತ್ತೆ. ಅದನ್ನು ಮನಸ್ಪೂರ್ವಕವಾಗಿ ಅನುಭವಿಸಿದ್ವಿ ಅಂದರೆ ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ತುಂಬ ಸಂತೋಷವಾಗಿ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿ, ಈಗ ನಾವು ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿಲ್ಲ ಅಂತಲ್ಲ, ಬಟ್ ಒಂದು ಅನುಕೂಲಕರವಾಗಿರುವಂಥ ಒಂದು ಸ್ಥಳದಲ್ಲಿ ಹುಟ್ಟಿ ನಾವು ಮಾಡಿರೋಂಥ ಪುಣ್ಯ ಪಾಪ ಕರ್ಮಗಳನ್ನ ಅನುಭವಿಸ್ತೀವಿ. ಒಳ್ಳೆಯದೇ ಆದರೂ ಅಷ್ಟೇ, ಕೆಟ್ಟದೇ ಆದರೂ ಅಷ್ಟೇ, ಎರಡನ್ನೂ ಕೂಡ ಅನುಭವಿಸಲೇಬೇಕು ಸ್ನೇಹಿತರೆ. ಹಾಗಾಗಿ ಕಷ್ಟ ಬಂದಾಗ ಅದನ್ನು ಶಪಿಸೋದು ಬೇಡ, ಅದ್ರ ಬಗ್ಗೆ ಬೇಜಾರು ಬೇಡ, ಸಂತೋಷ ಪಡೋಣ, ಅನುಭವಿಸೋಣ, ಆನಂದವಾಗಿ ಅನುಭವಿಸೋಣ. ಭಗವಂತ ಕೊಟ್ಟಿರೋವಂಥ ಒಂದು ಸುವರ್ಣ ಅವಕಾಶ ಅದು. ಹಾಗಾಗಿ ಕಷ್ಟನ ಅನುಭವಿಸೋಣ ಅಂತ ಹೇಳೋಕ್ಕೆ ಈ ಮುಖಾಂತರ ಇಷ್ಟಪಡ್ತೀನಿ. ಯಾರೂ ಕೂಡ ಕಷ್ಟ ಬಂದಾಗ ತಪ್ಪು ಹೆಜ್ಜೆ ಇಡೋದಾಗಲಿ, ಆಮೇಲೆ ಹಣ ಇಲ್ಲ ಅಂತೇಳಿ ತಪ್ಪು ದಾರಿ ಹಿಡಿಯೋದಾಗಲಿ, ಹಣ ಸಂಪಾದನೆ ಮಾಡಲಿಕ್ಕೋಸ್ಕರ ಇದ್ಯಾವುದೂ ಮಾಡಬೇಡಿ. ಸಮಯ ಇದ್ದಂಗೆ ಇರಲ್ಲ. ನಿಮ್ಮ ಕಷ್ಟನ ನೀವು ಪಡ್ತಾಯಿರಿ, ಸಮಯ ನಿನ್ನನ್ನು ಮೇಲಕ್ಕೆತ್ತುತ್ತೆ, ಸಂದರ್ಭಗಳು ನಿಮ್ಮನ್ನು ಮೇಲಕ್ಕೆತ್ತುತ್ತೆ. ಭಗವಂತ ಯಾವುದೇ ರೂಪದಲ್ಲಾದರೂ ಕೂಡ ಬಂದು ನಮ್ಮ ಕಷ್ಟಗಳನ್ನ ಕಳೀತಾನೆ. ಈ ನಂಬಿಕೆಯಲ್ಲಿ ಬದುಕಬೇಕು. ಜೀವನ ಅನ್ನೋದೇ ನಂಬಿಕೆ ಸ್ನೇಹಿತರೆ, ಅಲ್ವಾ? ಉದಾಹರಣೆಗೆ ನಾವು ಏನೆಲ್ಲ ಕೆಲಸಗಳು ಮಾಡ್ತೀವಿ ಬದುಕಲಿಕ್ಕೋಸ್ಕರ, ಆ ಕೆಲಸಗಳೆಲ್ಲ ನಂಬಿಕೆ ಮೇಲೆ ಮಾಡ್ತಾ ಇರ್ತೀವಿ. ಯಾಕೆ? ಅದರಲ್ಲಿ ಅಪಾಯ ಇಲ್ವಾ? ನಾವು ಮಾಡ್ತಿರೋ ಕೆಲಸದಲ್ಲೇ ಕೂಡ ಅಪಾಯ ಇದೆ. ಆದರೂ ಯಾಕೆ ಮಾಡ್ತೀವಿ? ನಾನು ಬದುಕಬೇಕು, ಈ ಕೆಲಸ ಮಾಡೋದ್ರಿಂದ ನನ್ನ ಜೀವನ ನಡೀತದೆ, ನಂಬಿಕೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನೇ ಒಂದು ಸಿಚುವೇಶನ್ ಬಂದರೂ ಕೂಡ ಅದನ್ನು ಸಮಾನವಾಗಿ, ಸಂತೃಪ್ತವಾಗಿ ಬದುಕಬೇಕು ಅಂತ ಈ ಮುಖಾಂತರ ನನಗೆ ಗೊತ್ತಿರೋ ಅಂಥ ಒಂದಷ್ಟು ಮಾತುಗಳನ್ನ ನಿಮಗೆ ತಿಳಿಸಿದ್ದೀನಿ. ದಯವಿಟ್ಟು ನಿಮಗೂ ಕೂಡ ಈ ಥರ ಅನುಭವಗಳು, ಏನಾದರೂ ನಿಮ್ಮಲ್ಲಿ ಹೊಸ ವಿಚಾರಗಳಿದ್ದರೆ ಅಥವಾ ನಾನು ಹೇಳಿರೋಲ್ಲಿ ಏನಾದರೂ ತಪ್ಪುಗಳಿದ್ದರೆ ತಿಳಿಸ್ಬೋದು ಸ್ನೇಹಿತರೆ, ತಿದ್ಕೊತೀನಿ. ಧನ್ಯವಾದಗಳು. ಶುಭ ದಿನ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಎಸ್.